ಬೆಂಗಳೂರಿನಲ್ಲಿ ರಣಭೀಕರ ಚಳಿಗೆ ಜನ ಗಡಗಡ ಅಂತ ನಡುಗ್ತಾ ಇದ್ದಾರೆ. ಒಂದು ಕಡೆ ವಿಪರೀತವಾದಂತಹ ಮೋಡ ಕವಿದ ವಾತಾವರಣ, ಮತ್ತೊಂದು ಕಡೆ ಶೀತಗಾಳಿ. ಇದೆಲ್ಲದರಿಂದ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಇಷ್ಟೆಲ್ಲದರ ಮಧ್ಯೆ ಕೂಡ ಫುಲ್ ಪ್ಯಾಕ್ ಆಗಿ ಜನ ವಾಕಿಂಗ್ ಜಾಗಿಂಗ್ಗೆ ಬರ್ತಾ ಇದ್ದಾರೆ. ಆದರೆ ಬೆಂಗಳೂರಿನ ಜನರನ್ನ ಕೇಳಿದ್ರೆ ಹಿಂದೆಂದೂ ಬೆಂಗಳೂರಿನಲ್ಲಿ ನಾವು ಇಂಥ ಚಳಿನ ನೋಡೇ ಇಲ್ಲ, ಯಾಕೆ ನಮ್ಮ ಬೆಂಗಳೂರು ಹೀಗಾಯ್ತಪ್ಪ ಅಂತ ಇದ್ದಾರೆ. ಸೊ ಹೇಗೆ ಜನ ಈ ಚಳಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡೋಣ. ಅಬ್ಬಾ, ಬೆಂಗಳೂರಿನಲ್ಲಿ ಇದೆಂತಹ ಚಳಿ! ಎರಡನೇ ಬಾರಿಗೆ ಬೆಂಗಳೂರಲ್ಲಿ ಕನಿಷ್ಠ ತಾಪಮಾನ 16ರಿಂದ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಬೆಂಗಳೂರಿನಲ್ಲಿ ಮೈಕೊರೆವ ಚಳಿ ಮುಂದುವರೆದಿದ್ದು ಜನಜೀವನದ ಮೇಲೆ ಪರಿಣಾಮ ಬೀರಿದೆ. ಕನಿಷ್ಠ ತಾಪಮಾನವು 16ರಿಂದ 14 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಚಳಿ ಹಾಗೂ ಶೀತಗಾಳಿಯಿಂದಾಗಿ ಬೆಳಗ್ಗೆ ವಾಕಿಂಗ್ ಹೋಗೋದಕ್ಕೂ ಸಹ ಜನ ಹಿಂದೇಟು ಹಾಕ್ತಿದ್ದಾರೆ. ಅದಾಗಿಯೂ ಕೂಡ ಸ್ಯಾಂಕಿ ಕೆರೆಯಲ್ಲಿ ಚಳಿಯನ್ನು ಲೆಕ್ಕಿಸದೆ ವಾಕಿಂಗಿಗೆ ಜನ ಇಳಿದಿದ್ರು. ವಾತಾವರಣ ತುಂಬ ಚಳಿಯಲ್ಲಿದೆ, ತುಂಬ ಕೋಲ್ಡ್ ಜಾಸ್ತಿ ಇದೆ ಈ ವರ್ಷ. ನಡಕ್ತಾನೂ ಇದ್ದೀವಿ ಸ್ವೆಟ್ರ್ ಹಾಕ್ಕೊಂಡು. ಯಾವತ್ತೂ ನಾವು ಸ್ವೆಟ್ರ್ ಹಾಕೊಂಡು ಬಂದಿಲ್ಲ, ಈ ವರ್ಷನೇ ಸ್ವೆಟ್ರ್ ಹಾಕೊಂಡು ವಾಕಿಂಗ್ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷದಿಂದ ಬರ್ತಾ ಇದ್ದೀವಿ, ಆದರೆ ಸ್ವೆಟ್ರ್ ಹಾಕೊಳ್ಳೋದು ಫಸ್ಟ್ ಟೈಮು. ಚಳಿ ಇರುತ್ತೆ, ಕಾಪಾಡ್ಕೊಬೇಕು, ಮೈಗೂ ಕಾಪಾಡ್ಕೊಬೇಕು, ವಾಕಿಂಗು ಮಾಡಬೇಕು. ವಾಕಿಂಗ್ ಮಾಡಿದ್ರೆ ಸ್ವಲ್ಪ ವಾರ್ಮ್ ಅಪ್ಪು ಆಗ್ತೀವಿ. ಸರ್, ಇದು ವಾಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪೊಲ್ಯೂಷನ್ ಇದರಲ್ಲಿ, ಫುಡ್ ಸಿಸ್ಟಮಲ್ಲಿ, ಮತ್ತು ನಮಗೆ ಇರೋ ಟೆನ್ಷನಲ್ಲಿ ವಾಕಿಂಗ್ ಇಸ್ ದಿ ಬೆಸ್ಟ್ ಎಕ್ಸಸೈಸ್. ಇವಾಗ ಎಲ್ಲ ನಿಮಗೆ ಕಾಲು ಹೆಬ್ಬರಳಿಂದ ಹಿಡಿದು ತಲೆ ಕೂದಲವರೆಗೂ ಇಟ್ ವಿಲ್ ಕೀಪ್ ಯು ಬಿಸಿ. ವಾಕಿಂಗ್ ಮಾಡೋದ್ರಿಂದ ಭಾಳ ಎಲ್ಲ ಏಜ್ಗೂ ಇದು ಅಪ್ಲೈ ಆಗುತ್ತೆ. ನನಗೆ ಇವತ್ತು ಫಿಟ್ನೆಸ್ ಏನಿದೆ ಅಂದರೆ ಓನ್ಲಿ ಬಿಕಾಸ್ ಆಫ್ ದಿಸ್ ವಾಕಿಂಗ್. ಚಳಿ ಇರಲಿ, ಹೀಗೆ ಬೆಚ್ಚಗೆ ಇರೋದ್ರಲ್ಲೇ ಬೆಚ್ಚಗೆ ಬರ್ತೀವಿ. ನಾರ್ಮಲ್ 30 ವರ್ಷದ ಬರ್ತೀವಿ. ಇನ್ಫ್ಯಾಕ್ಟ್ ಇದೇ ಭಾಳ ಜಾಸ್ತಿ ಅನ್ನಿಸ್ತಾ ಇದೆ ನಮಗೆ. ಇನ್ನು 12 ಇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗುತ್ತೆ ಅಂತ ಕಾಣುತ್ತೆ, ಅದು ವಯಸ್ಸಾದವ್ರಿಗೆ. ಗಂಟೆಗೆ 16 ಕಿಲೋಮೀಟರ್ ವೇಗದಲ್ಲಿ ಗಾಳಿ. 10 ವರ್ಷದ ಬಳಿಕ ಕನಿಷ್ಠ ತಾಪಮಾನ. ಬೆಂಗಳೂರಿನಲ್ಲಿ ಮಂಜು ಕವಿದ ವಾತಾವರಣವಿದ್ದು ಶೀತಗಾಳಿ ಬೀಸ್ತಾ ಇದೆ. ಗಂಟೆಗೆ 16 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದ್ದು ಜನ ಬೆಚ್ಚಗಿನೆಯ ಸ್ವೆಟರ್, ಕಿವಿಗೆ ಕ್ಯಾಪ್ ಅನ್ನು ಧರಿಸಿ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ವಾಕಿಂಗ್ ಮಾಡ್ತಿದ್ದಾರೆ. ಇನ್ನು ವೃದ್ಧರೊಬ್ಬರನ್ನ ವೀಲ್ ಚೇರ್ ಮೂಲಕವೇ ಸ್ಯಾಂಕಿಗೆ ಕರೆದುಕೊಂಡು ಬಂದಿದ್ರು. ರಾಜಧಾನಿ ಬೆಂಗಳೂರಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಮೈ ನಡುಗಿಸುವಂತಹ ಚಳಿ ಇದೆ. ಈ ಮಧ್ಯೆಯೂ ಕೂಡ ಜನ ವಾಕಿಂಗಿಗೆ ಅಂತ ಬಂದು ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಸದ್ಯ ಸ್ಯಾಂಕಿ ಕೆರೆಯ ಭಾಗದಲ್ಲಿದ್ದೇನೆ. ಸುಮಾರು ಜನ ಈಗ ವಾಕಿಂಗಿಗೆ ಬರ್ತಾ ಇದ್ದಾರೆ. ಈಗಾಗಲೇ ನಗರದಲ್ಲಿ 16 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ 12ಕ್ಕೆ ರೀಚ್ ಆಗುತ್ತೆ. ಸೊ ಅದಾಗಿಯೂ ಕೂಡ ಸುಮಾರು ಜನ ಈಗ ನೋಡಿ, ಇವರೆಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ವೀಲ್ ಚೇರ್ನ ಮೂಲಕವಾಗಿ ಅವರನ್ನು ಈಗ ಸ್ಯಾಂಕಿ ಕೆರೆಗೆ ಕರ್ಕೊಂಡ್ಬಂದಿದ್ದಾರೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ. ಜೊತೆಗೆ ಬೆಚ್ಚನೆಯ ಸ್ವೆಟರ್ಗಳನ್ನು, ಕ್ಯಾಪ್ಗಳನ್ನು ಧರಿಸಿಕೊಂಡು ಇವತ್ತು ಸ್ಯಾಂಕಿ ಕೆರೆಗೆ ಬರ್ತಾ ಇದ್ದಾರೆ. ಸುಮಾರು ಜನ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬರ್ತಾ ಇರ್ತಾರೆ. ಸೊ ನೋಡಿ, ವಯಸ್ಸಾದಂಥವ್ರು, ಮಕ್ಕಳು ಎಲ್ಲರೂ ಕೂಡ ಈ ವಾಕಿಂಗ್ಗೆ ಬಂದು ಈ ಚಳಿಯ ಮಧ್ಯೆಯೂ ಕೂಡ ಆರೋಗ್ಯವನ್ನು ಮತ್ತು ಫಿಟ್ನೆಸ್ಸನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಈ ವಯಸ್ಸಲ್ಲಿ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಮತ್ತು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಬಂದಿದ್ದೀರಿ. ಮಾಡಲೇಬೇಕು, ಏನು ಮಾಡೋದು. ಬೆಂಗಳೂರಲ್ಲಿ ನಡೆಯೋಕ್ಕೆ ಜಾಗ ಇಲ್ಲ. ಒಂದು ರಸ್ತೆಯಲ್ಲೇ ನಡೀತಾ ಇದ್ವಿ, ಈ ರಸ್ತೆ ಮಾಡ್ತಿರ್ಬೇಕು. ಪಾರ್ಕ್ ಇಲ್ಲದೆ ಇಲ್ಲಿ ಬರಬೇಕು. ಚಳಿ ಸರ್, ಚಳಿ ಹೆಂಗೆ ತಳ್ತಾ ಇದ್ದೀರಿ? ಏನು ಮಾಡೋಕ್ಕಾಗಲ್ಲ. ಇವತ್ತು ಕೂಲಾಗಿದೆ, ಭಾಳ ವರ್ಷದ ನಂತರ ಚೆನ್ನಾಗಿ ಕೂಲಾಗಿದೆ. ಇವರು ಭಾಳ ಸೆಕೆಂಡೇ ಇಲ್ಲಿ ಈಗ. ಸರ್, ಏನು ಹೇಳ್ತೀರಿ? ಹೌದು ಸರ್, ಚಳಿ ತಡೆಯೋದು ತುಂಬ ಕಷ್ಟ ಆಗಿದೆ. ಬೆಳಿಗ್ಗೆ ನೋಡೋಕ್ಕೆ ಹೋದರೆ 15 ಡಿಗ್ರಿ ಇರುತ್ತೆ, 16 ಡಿಗ್ರಿ ಇರುತ್ತೆ. ಹಾಗಾಗಿ ನಾವು ಸ್ವೆಟ್ರು ಮತ್ತು ಕ್ಯಾಪು ಮತ್ತು ಕಿವಿ ಎಲ್ಲ ಕ್ಲೀನಾಗಿ ಕವರ್ ಮಾಡ್ಕೊಂಡು ಬರೋದು ತುಂಬ ಉತ್ತಮ. ಅಥವಾ ನಮಗೆ ಜ್ವರ, ನೆಗಡಿ, ಕೆಮ್ಮು ಬರೋದಂತೂ ಖಚಿತ. ಡಿಸೆಂಬರ್ನಲ್ಲಿ 12 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಅಂಥೇಳಿ ಭಾರತೀಯ ಹವಾಮಾನ ಇಲಾಖೆ ವಿಜ್ಞಾನಿಗಳು ಮಾಹಿತಿ ಕೊಟ್ಟಿದ್ದಾರೆ. 2016ರಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿತ್ತು. ಈ ಬಾರಿಯ ಚಳಿ ದಾಖಲೆಯನ್ನು ನಿರ್ಮಿಸಿದೆ. ಅದೇನೇ ಇರಲಿ, ಬೆಂಗಳೂರಿನಲ್ಲಿ ಸೂರ್ಯ ನೆತ್ತಿಗೇರಿದ್ರೂ ಚಳಿಯ ಅಬ್ಬರ ಮಾತ್ರ ಕಡಿಮೆ ಆಗ್ತಿಲ್ಲ. ಈ ವೇಳೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸುವುದು ಸೂಕ್ತ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.